Welcome to Trishul YouTube channel. Students, we are in the topic progressions. In the last session, we discussed finding the nth term of arithmetic progression. In these sessions, we are going to solve the problems on finding the sum of the nth term of arithmetic progression. So, ವಿದ್ಯಾರ್ಥಿಗಳೇ ಕಳೆದ ಸೆಷನ್ ನಲ್ಲಿ ನಾವು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟ ಹಾಗೆ nth ಟರ್ಮ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಇವತ್ತಿನ ಈಗಿನ ಸೆಷನ್ ನಲ್ಲಿ ಅದರ ಮುಂದುವರೆದ ಭಾಗವಾಗಿ ಸಮ್ ಆಫ್ ದ nth ಟರ್ಮ್ ಅಂದರೆ ಆ ಸರಣಿಯ ಒಟ್ಟು ಮೊತ್ತವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಕೆಲವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಹಾಗಾದ್ರೆ ಮೊದಲೇದಾಗಿ ಸಮ್ ಆಫ್ ದ nth ಟರ್ಮ್ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಈಕ್ವೇಶನ್ ಇದೆ, ಯಾವ ರೀತಿಯಾಗಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. So the formula for finding the sum of the first nth term of an arithmetic progression. So students, ಇಲ್ಲಿ ನಿಮಗೆ ಗಮನಿಸ್ತಿದ್ದೀರಲ್ಲ, ಇಲ್ಲಿ ಕೆಳಭಾಗದಲ್ಲಿ ನೀಡಿರುವಂತದ್ದು ಏನಿದೆ ಇದು ನಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಸಮ್ಮಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಒಟ್ಟು ಮೊತ್ತವನ್ನ ಹೇಗೆ ಕಂಡುಹಿಡಿಯುವಂಥದ್ದು. ಸರ್, ಮೊತ್ತ ಅಂದ್ರೆ ಏನು ಅಂತ ಅಂದ್ಕೊಳ್ತಿದ್ದೀರಾ? ಮೊತ್ತ ಅಂತ ಅಂದ್ರೆ ಈಗ ಸರಣಿಯಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನದಲ್ಲಿ ಒಂದು ಸಂಖ್ಯೆಗಳನ್ನ ನಾವು ನೋಡ್ತೀವಿ. ಈ ಸಂಖ್ಯೆಗಳನ್ನ ನಾವು ಎಲ್ಲವನ್ನ ಸೇರಿಸಿದಾಗ ಯಾವ ಮೊತ್ತ ಸಿಗ್ತದೆ ಆ ಮೊತ್ತವನ್ನ ಸಮ್ ಆಫ್ ದ ಸೀರೀಸ್ ಅಂತ ಕರಿತೀವಿ, ಸಮ್ ಆಫ್ ದ ಸೀಕ್ವೆನ್ಸ್ ಅಂತ ಕರಿತೀವಿ, ಅಥವಾ ಸಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಈ ಮೊತ್ತವನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ಅಂದಾಗ ಇಲ್ಲಿ ಒಂದು ಸರಳವಾದ ಸೂತ್ರವನ್ನ ನೀಡಿದ್ದಾರೆ. ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಒಂದೊಂದನ್ನು ಕೂಡ ನಾನು ನಿಮ್ಗೆ ಬಿಡಿಸಿ ಹೇಳ್ತೇನೆ. ಇಲ್ಲಿ ಸಮ್ ಆಫ್ nth ಟರ್ಮ್ ಇದನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡ್ಬೇಕಂದ್ರೆ ಸಮ್ ಆಫ್ nth ಟರ್ಮ್ ಈಕ್ವಲ್ಸ್ n/2 ಇಂಟು 2 ಇಂಟು a ಪ್ಲಸ್ n-1 ಇಂಟು d ಅಂತ ಹೇಳ್ತೀವಿ. ಇಲ್ಲಿ a ಅಂತ ಅಂದ್ರೆ ಏನು? ಫಸ್ಟ್ ಟರ್ಮ್ ಅನ್ನ a ಅಂತ ತಗೊಳ್ಳೋಣ. d ಅಂತ ಅಂದ್ರೆ ಕಾಮನ್ ಡಿಫರೆನ್ಸ್, n ಅಂದ್ರೆ nth ಟರ್ಮ್. ಸೊ ಎಲ್ಲೆಲ್ಲಿ n ಇದೆ ಅಲ್ಲಿ ನಾವು nth ಟರ್ಮ್ ಅನ್ನ ತೆಗೆದುಕೊಳ್ತೀವಿ. ಸೊ ಇನ್ ಕೇಸ್ ಒಂದು ವೇಳೆ ನಿಮ್ಗೆ ಲೆಕ್ಕದಲ್ಲಿ ಅವರೇ ಈ ಫಸ್ಟ್ ಟರ್ಮ್ ಮತ್ತೆ ಕೊನೆಯ ಟರ್ಮ್ ಅನ್ನ ಅವರೇ ಕೊಟ್ಟಿದ್ರೆ, ಇಫ್ ದ ಗಿವನ್ ಬೋತ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್, ಆ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಆ ಸರಣಿಯ ಒಟ್ಟು ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಇದಾಗಿರುತ್ತೆ. Sum of nth term equals n divided by 2 into a plus l. So ಇಲ್ಲಿ a ಅಂದ್ರೆ ಫಸ್ಟ್ ಟರ್ಮ್, l ಅಂತ ಅಂದ್ರೆ ಲಾಸ್ಟ್ ಟರ್ಮ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕವನ್ನ ನಾವು ನೋಡೋಣ. ಆದರೆ ಈ ಈಕ್ವೇಶನ್ ಅನ್ನ ಮರಿಬೇಡಿ. n/2 ಇಂಟು 2 ಇಂಟು a ಪ್ಲಸ್ n-1 ಇಂಟು d. ಸೊ ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ. Find the sum of the first 20 terms of the series. ನೋಡಿ, ಇದನ್ನ ನಾವು ಫಸ್ಟ್ ಟರ್ಮ್ ಅಂತೀವಿ, 7 ಅನ್ನ ಸೆಕೆಂಡ್ ಟರ್ಮ್, 11 ಅನ್ನೋದು ಥರ್ಡ್ ಟರ್ಮ್, 15 ಅನ್ನೋದು ಫೋರ್ತ್ ಟರ್ಮ್. ಸೊ ಈ ರೀತಿಯಾಗಿ ಸಂಖ್ಯೆಗಳು ಕಂಟಿನ್ಯೂ ಆಗುತ್ತೆ. ಸೊ ಈ ತರ ಕಂಟಿನ್ಯೂ ಆದಾಗ 20ನೇ ಸ್ಥಾನದಲ್ಲಿ ವರೆಗೂ ಎಷ್ಟು ಸಂಖ್ಯೆಗಳು ಬರ್ತದೆ ಅದರ ಒಟ್ಟು ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ಅಂದ್ರೆ ಮೊದಲನೇ ಸ್ಥಾನದಿಂದ 20ನೇ ಸ್ಥಾನದವರೆಗೂ ಎಷ್ಟು ಟರ್ಮ್ಸ್ ಇದ್ದಾವೆ ಅಷ್ಟು ಟರ್ಮ್ಗಳ ಮೊತ್ತವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನಿಮಗೆ ಇಲ್ಲಿರುವಂತದ್ದು ಕೇವಲ ಒಂದು ಟರ್ಮ್, 2 ಟರ್ಮ್, 3 ಮತ್ತೆ 4ನೇ ಟರ್ಮಿನ ವ್ಯಾಲ್ಯೂಸ್ ಮಾತ್ರ ಗೊತ್ತಿದೆ. ಹಾಗಾದ್ರೆ 20ನೇ ಟರ್ಮಿನ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾದ್ರೆ ಇದರ ಮೊತ್ತವನ್ನ ಹೇಗೆ ಕಂಡುಹಿಡಿಯೋದು? ಸೊ ನೀವು ಸೊಲ್ಯೂಷನ್ ಅನ್ನು ಗಮನಿಸಿದಾಗ ನಾವು ಕೊಟ್ಟಿರುವಂತಹ ಮಾಹಿತಿಗಳನ್ನು ಮೊದಲು ಬರ್ಕೊಳ್ಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಗಿವನ್ ಇನ್ಫಾರ್ಮೇಶನ್. ಮೊದಲನೇದಾಗಿ ನಾವು ಯಾವ ಟರ್ಮಿನ ಟೋಟಲ್ ಅನ್ನ ನಾವು ಕಂಡುಹಿಡಿಯಬೇಕು ಅಂದ್ರೆ ಎಲ್ಲಿಯವರೆಗೂ ನಾವು ಒಟ್ಟು ಮೊತ್ತವನ್ನ ಮಾಡಬೇಕು ಅಂತ ಹೇಳಿದರೆ
ದಟ್ ಈಸ್ n ಈಕ್ವಲ್ಸ್ 20. ಸೊ ಮೊದಲನೆಯ ಟರ್ಮ್ ಏನಿದೆ ದಟ್ ಈಸ್ ಕಾಲ್ಡ್ ಎ, ಅದರ ಸಂಖ್ಯೆ ಏನು 3. ಇನ್ನ ಸಾಮಾನ್ಯ ವ್ಯತ್ಯಾಸ ಏನು ಅಂತ ಹೇಳಿದರೆ ಅದನ್ನು ಗಮನಿಸೋಣ. ಸಾಮಾನ್ಯ ವ್ಯತ್ಯಾಸವನ್ನ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ 4. ಸೊ ಸ್ಟೂಡೆಂಟ್ಸ್, ಈಗ ಅಷ್ಟು ಸಂಖ್ಯೆಗಳ ಒಟ್ಟು ಮೊತ್ತವನ್ನು ನಾವು ಕಂಡುಹಿಡಿಯಬೇಕು, ದಟ್ ಈಸ್ ಸಮ್ ಆಫ್ 20. ಈ ಸಮ್ ಆಫ್ 20 ಅನ್ನ ನಾವು ಅಂದ್ರೆ 20 ಟರ್ಮ್ಗಳ ಮೊತ್ತವನ್ನ ಕಂಡುಹಿಡಿಯೋದಕ್ಕೆ ನಿಮ್ಗೆ ಆಲ್ರೆಡಿ ಒಂದು ಸೂತ್ರವನ್ನ ನಾನು ತಿಳಿಸಿದ್ದೀನಿ. ಆ ಸೂತ್ರವನ್ನ ನಾನು ಸೆಕೆಂಡ್ ಸ್ಟೆಪ್ ಅಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಈ ಸೂತ್ರದಲ್ಲಿ ಮೇಲ್ಗಡೆ ನಾವು ಗಿವನ್ ಇನ್ಫಾರ್ಮೇಶನ್ ಅಲ್ಲಿ ಏನೇನ್ ಮಾಹಿತಿ ಇದೆ ಅದನ್ನ ಅಪ್ಲೈ ಮಾಡೋಣ. ಈಗ ನೀವು ಗಮನಿಸಿದ್ರೆ ಮೊದಲನೇದಾಗಿ ಏನಪ್ಪಾ ಅಂತ ಅಂದ್ರೆ n/2. n ಅನ್ನುವಂತಹ ಜಾಗದಲ್ಲಿ ನಮ್ಮ 20th ಟರ್ಮಿನ 20 ನಂಬರ್ನ ತಗೊಳ್ಳಿ. ಸೊ ಡಿವೈಡೆಡ್ ಬೈ 2. ಇನ್ನು 2 ಇಂಟು 3. ಸೊ 3 ಹೇಗ್ ಬಂತು ಅಂದ್ರೆ ದಿಸ್ ಇಸ್ ಕಾಲ್ಡ್ ಫಸ್ಟ್ ಟರ್ಮ್. ಎ ಅನ್ನುವಂಥದ್ದು ಏನಿದೆ ಫಸ್ಟ್ ಟರ್ಮ್, ಹಾಗಾಗಿ 3 ಅನ್ನ ತೆಗೆದುಕೊಳ್ತೀವಿ. ಪ್ಲಸ್ n-1. n ಅಂತ ಅಂದ್ರೆ ಗೊತ್ತಿದೆ ನಿಮ್ಗೆ 20 ಅಂತ, ಹಾಗಾಗಿ 20 - 1 ಇಂಟು ಡಿ ಅಂತ ಅಂದ್ರೆ ಸ್ಟೂಡೆಂಟ್ಸ್ 4, ದಟ್ ಈಸ್ ದ 4r. ಸೊ ಈಗ ನಾವೇನ್ ಮಾಡೋಣ, ಮೊದಲು ನಮ್ಮ ಬ್ರಾಕೆಟ್ ಅಲ್ಲಿ ಇರುವಂತಹ ಸಂಖ್ಯೆಗಳನ್ನ ಬಿಡಿಸ್ಕೊಳ್ಳೋಣ. ಯಾವ ಬ್ರಾಕೆಟ್ ಇಲ್ಲಿ ನೋಡಿ 20 - 1 ಅದನ್ನ ತಗೊಳ್ಳಿ, ಬಿಡಿಸ್ಕೊಳ್ಳಿ. ತದನಂತರದಲ್ಲಿ ಔಟ್ ಸೈಡ್ ಅಲ್ಲಿ ಇರುವಂತಹ ಬ್ರಾಕೆಟ್ ನಂಬರ್ಗಳನ್ನ ಬಿಡಿಸ್ಕೊಳ್ಳೋಣ. ಹೇಗೆ, ಇದ್ರ ಜೊತೆಗೆ ಇಲ್ಲಿ ನೀವು ಗಮನಿಸಿದ ಹಾಗೆ ಸ್ಟೂಡೆಂಟ್ಸ್ ಇದು ಕೂಡ ಡಿವೈಡ್ ಆಗುತ್ತೆ. ಯಾವುದು 2 1s ಆಗುತ್ತೆ, ಇದು 2 10s ಆಗುತ್ತೆ 20. ಇದನ್ನು ಕೂಡ ನಾವು ಡಿವೈಡ್ ಮಾಡ್ಕೋಬಹುದು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ನೋಡಿ. ಈಗ ಆಲ್ರೆಡಿ ನಾನು ನಿಮ್ಗೆ ತಿಳಿಸಿದ ಹಾಗೆ ಡಿವೈಡ್ ಆಗಿರುವುದರಿಂದ ಇಲ್ಲಿ 10 ಅನ್ನುವಂತಹ ಸಂಖ್ಯೆ ಬಂದಿದೆ. ಇನ್ನ ನಾನು ನಿಮ್ಗೆ ಹೇಳಿದೆ 20ರಲ್ಲಿ 1ನ ಕಳ್ಕೋಬೇಕಾಗುತ್ತೆ, 19 ಬರ್ತದೆ. ಸೊ ಈ ಪ್ಲಸ್ ಅನ್ನುವಂಥದ್ದು ಏನಿದೆ ಅದನ್ನ ಹಾಗೆ ತಗೊಳ್ಳೋಣ. 3 2 6 ಪ್ಲಸ್ 20ರಲ್ಲಿ 1 ಕಳೆದ್ರೆ 19 ಇಂಟು 4. ಸೊ ಸ್ಟೂಡೆಂಟ್ಸ್, ಈಗ ನಾನು ಕೆಳಗಡೆ ಮುಂದುವರಿಸಬೇಕಾಗಿರೋ ಸ್ಟೆಪ್ ನ ಇಲ್ಲೇ ಪಕ್ಕದಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ನೀವು ಗಮನಿಸಿ. ಯಾಕೆ ಅಂತ ಅಂದ್ರೆ ಏನಿಲ್ಲ, ಒಂದು ಸ್ಮಾಲ್ ಚೇಂಜಸ್ ಇದೆ, ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ತಗೊಂಡಿದ್ದೀನಿ. 19 + 6 ಅಂತ ಅಂದ್ರೆ ನಿಮಗೆ ಗೊತ್ತಿರುವಂತದ್ದು, ನಾವು ಯಾವಾಗಲೂ ಕೂಡ ಫಸ್ಟ್ ಆಡ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ನಾವು ಏನ್ ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಆಮೇಲೆ ಆಡ್ ಮಾಡ್ಕೊಳ್ಳೋಣ. ಸೊ 10 ಅನ್ನುವಂಥದ್ದು ಔಟ್ ಸೈಡ್ ಏನಿದೆ ಆ ನಂಬರ್ ಹಾಗೆ ಇರಲಿ. 19 4s ಆಯ್ತು 76. ಸೊ 6 ಏನಿದೆ ಹಾಗೆ ತಗೊಳ್ಳಿ, ಪ್ಲಸ್ 6 ಹಾಗೆ ಇದೆ. ಸೊ ಈಗ 76ಗೆ 6 ಅನ್ನ ಆಡ್ ಮಾಡಿದ್ರೆ ಎಷ್ಟಾಗ್ತದೆ ಸ್ಟೂಡೆಂಟ್ಸ್, 82 ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಇಲ್ಲಿ 82 ಅನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಬ್ರಾಕೆಟ್ ಇದೆ ಅಂತ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ವಿ ಹ್ಯಾವ್ ದ ಮಲ್ಟಿಪ್ಲಿಕೇಶನ್. ಸೊ ವಿ ಹ್ಯಾವ್ ಟು ಡೂ ದ ಮಲ್ಟಿಪ್ಲಿಕೇಶನ್. ದಟ್ ಈಸ್ ದ ರೀಸನ್ 10 ಇಂಟು 82 ಅಂತ ತಗೊಳ್ಳೋಣ. ಸೊ ಅಲ್ಲಿಗೆ ಅದರ ಮೊತ್ತ ಎಷ್ಟಾಗ್ತದೆ ಅಂದರೆ 20 ಟರ್ಮ್ಸ್ಗಳ ಒಟ್ಟು ಸಂಖ್ಯೆಗಳ ಮೊತ್ತ ನಾವು ನೋಡಿದಾಗ 820 ಅನ್ನೋದು ಗೊತ್ತಾಯ್ತು. ಅಂದ್ರೆ ಸ್ಟೂಡೆಂಟ್ಸ್, ಮೊದಲನೇ ಸ್ಥಾನದಲ್ಲಿರುವಂತಹ ಸಂಖ್ಯೆ, ಎರಡನೇ ಸ್ಥಾನದಲ್ಲಿರುವಂತಹ ಸಂಖ್ಯೆ, ಈ ರೀತಿ ಒಟ್ಟು 20 ಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನ ನಾವು ಸೇರಿಸಿದಾಗ ನಮಗೆ ಸಿಗುವಂತಹ ಮೊತ್ತ 820 ಆಗುತ್ತೆ. ಸ್ಟೂಡೆಂಟ್ಸ್, ಇದು ಆದ್ಮೇಲೆ ನಾವು ಇನ್ನೊಂದು ಲೆಕ್ಕವನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 2. An arithmetic progression contains 21 terms. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಒಂದು ಸರಣಿ, ಸೀರೀಸ್. ಇದರಲ್ಲಿ ಒಟ್ಟಾರೆಯಾಗಿ 21 ಟರ್ಮ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 21 ಸ್ಥಾನಗಳಲ್ಲಿರುವಂತಹ ಪೊಸಿಷನ್ ಅಲ್ಲಿ ನಂಬರ್ಸ್ ಗಳಿದಾವೆ ಅಂತ ಹೇಳ್ತಿದ್ದಾರೆ. ಅಂಡ್ ದ ಫಸ್ಟ್ ಟರ್ಮ್ ಈಸ್ 4. ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತಹ ಸಂಖ್ಯೆ 4. ಅಂಡ್ ದ ಲಾಸ್ಟ್ ಟರ್ಮ್ ಈಸ್ 64. ಕೊನೆಯ ಸ್ಥಾನದಲ್ಲಿರುವಂತಹ ಸಂಖ್ಯೆ 64 ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಸಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹಾಗಾದ್ರೆ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸರಣಿಯಲ್ಲಿರುವಂತಹ ಒಟ್ಟು ಮೊತ್ತ, ಅಂದ್ರೆ 21 ಸಂಖ್ಯೆಗಳು ಅಂತ ನಾನು ಹೇಳಿದೆ, ಅದರ ಮೊತ್ತವನ್ನ ಕಂಡುಹಿಡಿಯಬೇಕು ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್, ಈ ಲೆಕ್ಕದ ಒಂದು ವಿಶೇಷತೆ ನೀವು ಗಮನಿಸಬಹುದು. ನಾನೀಗ ಆಲ್ರೆಡಿ ಈಕ್ವೇಶನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ,
ಯಾವ ಲೆಕ್ಕದಲ್ಲಿ ನಿಮಗೆ ಮೊದಲನೆಯ ಸ್ಥಾನ ಮತ್ತು ಕೊನೆಯ ಸ್ಥಾನದ ನಂಬರ್ ಅನ್ನ ಕೊಡ್ತಾರೆ, ಆಗ ನೀವು ಮತ್ತೊಂದು ಈಕ್ವೇಶನ್, ಸರಳವಾದ ಈಕ್ವೇಶನ್ ಅನ್ನು ಅಪ್ಲೈ ಮಾಡಬಹುದು. ಸೊ ಅದು ಏನು ಅನ್ನೋದನ್ನ ನಾವು ಸೊಲ್ಯೂಷನ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಕೊಟ್ಟಿರುವಂತಹ ಮಾಹಿತಿ ಯಾವುದು, ಒಟ್ಟು ಸರಣಿಯ ಸಂಖ್ಯೆಗಳೆಷ್ಟು ಅಂತ ಹೇಳ್ತಿದ್ದಾರೆ. ಸಮ್ ಅನ್ನ ನಾವು ತಗೋಬೇಕಾಗಿರೋದು 21. ಹಾಗಾಗಿ n equals 21. The first term is they given the 4. The last term they given the 64. ಸೊ ಯಾವಾಗ ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಕೊಡ್ತಾರೆ, ಆಗ ನಮ್ಮ ಸೂತ್ರ ಏನಪ್ಪಾ ಅಂತ ಅಂದ್ರೆ ಸಮ್ ಆಫ್ n ಈಕ್ವಲ್ಸ್ n/2 ಇಂಟು a ಪ್ಲಸ್ l. ಸೊ ಸ್ಟೂಡೆಂಟ್ಸ್, ಯಾಕೆ ಈ ಸೂತ್ರವನ್ನ ನಾನು ಅಳವಡಿಸಿದೆ ಅಂತ ಅಂದಾಗ ಬಹಳ ನಿರ್ದಿಷ್ಟವಾದ ಕಾರಣ. a ಫಸ್ಟ್ ಟರ್ಮ್, l ಲಾಸ್ಟ್ ಟರ್ಮ್ ನೀಡಿದ್ದಾರೆ. ಸೊ ಈಗ n ಅಂತ ಅಂದ್ರೆ 21 ಅನ್ನ ತಗೊಳ್ಳಿ, a ಅಂತ ಅಂದ್ರೆ 4, l ಅಂತ ಅಂದ್ರೆ 64 ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ 4 ಪ್ಲಸ್ 64 68 ಆಗ್ತದೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಈ ಸಂಖ್ಯೆ 2 ಅನ್ನುವಂಥದ್ದನ್ನ ಇಲ್ಲಿ ನಾವು ಸಂಪೂರ್ಣವಾಗಿ ಭಾಗಿಸೋದಕ್ಕಾಗತ್ತಾ ನೋಡ್ಕೊಳ್ಳಿ, ಆಗೋದಿಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೋದು, ಈ ಸಂಖ್ಯೆಗಳನ್ನ ಭಾಗಿಸ್ಕೋಬಹುದು. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಗಮನಿಸಿ. ಈಗ ನನಗೇನು 68 ಸಿಕ್ಕಿದೆ, ಆ ಸಂಖ್ಯೆಯನ್ನ ನಾನು ಇಲ್ಲಿ ಭಾಗಿಸ್ಕೊಳ್ತಿದ್ದೀನಿ. ಹೇಗೆ ಅನ್ನೋದನ್ನ ನೋಡಿ. 2 1 2 34 ಅಂದ್ರೆ 2 3 6, 2 4 8, ಹಾಗಾಗಿ 34 ಬರ್ತದೆ. ಸೊ ಈಗ 2 ಅನ್ನುವಂಥದ್ದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ಇನ್ನು ನಮ್ಗೆ ಉಳಿದಿರುವಂಥದ್ದು 21 ಇಂಟು 34. ಹಾಗಾಗಿ ಸ್ಟೂಡೆಂಟ್ಸ್, ನಾನು ಇಲ್ಲಿ 21 ಇಂಟು 34 ಅನ್ನ ತೆಗೆದುಕೊಂಡಿದ್ದೀನಿ. ಸೊ ಇವೆರಡನ್ನ ಗುಣಿಸಿದಾಗ ನನಗೆ ಒಂದು ಸಂಖ್ಯೆ ಸಿಕ್ಕಿದೆ, ಅದು 714. ಹಾಗಾದ್ರೆ 21 ಸರಣಿ ಸಂಖ್ಯೆಗಳನ್ನು ಟೋಟಲ್ ಮಾಡಿದಾಗ ನನಗೆ ಸಿಗುವಂತಹ ಒಟ್ಟು ಮೊತ್ತ 714 ಅಂತ ಗೊತ್ತಾಯ್ತು. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3 ನೋಡೋಣ. ಫೈಂಡ್ ದ ಸಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ, ಪ್ರಶ್ನೆ ಹೇಗಿದೆ ಅಂತ ಅಂದ್ರೆ ಎಷ್ಟನೇ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆ ಅಂತ ನಮ್ಗೆ ಹೇಳಿಲ್ಲ, ಅಂದ್ರೆ ಒಟ್ಟು ಎಷ್ಟು ಪೊಸಿಷನ್ ಇದಾವೆ ಅಂತ ಹೇಳಿಲ್ಲ. ಬಟ್ ಇವ್ರು ಏನ್ ಮಾಡಿದ್ದಾರೆ, ನಮಗೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್, ಫೋರ್ತ್ ಅಲ್ಲಿ ಇರುವಂತಹ ಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನ ನೀಡಿದ್ದಾರೆ. 1 4 7 ಮತ್ತೆ 10. ಅದೇ ರೀತಿ ಕಂಟಿನ್ಯೂ ಆದಾಗ ಒಂದು ಪೊಸಿಷನ್ ಅಲ್ಲಿ 148 ಸಂಖ್ಯೆ ಅನ್ನೋದು ಬರ್ತಿದೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ nth ಟರ್ಮ್ ಯಾವುದು ಅನ್ನೋದು ಗೊತ್ತಿಲ್ಲ, ಆದ್ರೆ nth ಟರ್ಮಿನ ಸಂಖ್ಯೆ, ಆ ಪೊಸಿಷನ್ ಅಲ್ಲಿ ಇರುವಂತಹ ನಂಬರ್ ಗೊತ್ತಿದೆ, 148. ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಈಗ ಫಸ್ಟ್ ಅಪ್ ಅಂತ ಅಂದ್ರೆ, ಈ ತರ ಲೆಕ್ಕ ಕೊಟ್ಟಾಗ ನಾವು nth ಟರ್ಮ್ ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. nth ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಸಪರೇಟ್ ಈಕ್ವೇಶನ್ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, tn ಅಂತ ಕರಿತೀವಿ, ಈಕ್ವಲ್ಸ್ a ಪ್ಲಸ್ n-1 ಇಂಟು d ಅಂತ ಹೇಳ್ತೀವಿ. ಆ ಈಕ್ವೇಶನ್ ಅನ್ನ ಅಪ್ಲೈ ಮಾಡಿ nth ಟರ್ಮ್ ಅನ್ನ, ಅಂದ್ರೆ ಆ ಸರಣಿಯಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ, ಅಂದ್ರೆ ಒಟ್ಟು ಅಂತ ಅಂದ್ರೆ ಎಷ್ಟು ಪೊಸಿಷನ್ಸ್ ಗಳಿದಾವೆ ಅಂತ ನಾವು ತಗೋಬೇಕು. 20 ಪೊಸಿಷನ್ಸ್ ಇದಾವ, 30 ಪೊಸಿಷನ್, 15 ಪೊಸಿಷನ್, ಅಂದ್ರೆ ಒಂದೊಂದು ಪೊಸಿಷನ್ಗೂ ಒಂದೊಂದು ನಂಬರ್ ಇರುತ್ತೆ. ಆ ನಂಬರ್ಗಳ ಟೋಟಲ್ ಅನ್ನ ನಾವು ಸಮ್ ಆಫ್ nth ಟರ್ಮ್ ಅಂತ ಹೇಳೋದು. ಹಾಗಾದ್ರೆ ಸೊಲ್ಯೂಷನ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ ನೋಡೋಣ. ನಿಮ್ಗೆ ಗೊತ್ತಿರುವಂತದ್ದು, ಇಲ್ಲಿ ಅವರು ಇಯರ್ n is not known, ಅಂದ್ರೆ nth ಟರ್ಮ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಏನೇನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, a ಈಕ್ವಲ್ಸ್ 1 ಅಂದ್ರೆ ಮೊದಲನೆಯ ಸಂಖ್ಯೆ ಅಥವಾ ಮೊದಲನೆಯ ಸ್ಥಾನದಲ್ಲಿರುವಂತಹ ಸಂಖ್ಯೆ 1. ಕಾಮನ್ ಡಿಫರೆನ್ಸ್ ಅಂತ ಹೇಳಿ 4ರಲ್ಲಿ 1 ಕಳೆದ್ರೆ 3 ಅನ್ನುವಂಥದ್ದು ಕಾಮನ್ ಡಿಫರೆನ್ಸ್. ನಾನು ಈಗ ತಾನೇ ಹೇಳಿದೆ, ನಮ್ಗೆ nth ಟರ್ಮ್ ಕೊಟ್ಟಿಲ್ಲ, ಬಟ್ ಆ nth ಟರ್ಮ್ ಅಲ್ಲಿ ಇರುವಂತಹ ಸಂಖ್ಯೆಯನ್ನ ಕೊಟ್ಟಿದ್ದಾರೆ 148. ಈಗ ನಾನು ಏನ್ ಮಾಡ್ತೀನಿ, nth ಟರ್ಮ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ಈಕ್ವೇಶನ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದು
a plus n minus 1 into t. ಸ್ಟೂಡೆಂಟ್ಸ್ ಇಲ್ಲಿ ನಾವು ಏನ್ ಮಾಡಬಹುದು ಅಂತ ಅನ್ನೋದನ್ನ ನೀವು ಗಮನಿಸ್ಕೊಳ್ಳಿ. ಈ nth ಟರ್ಮ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ tn ಅನ್ನುವಂತಹ ಜಾಗದಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ 148ನ ಅಪ್ಲೈ ಮಾಡಿ. ಎ ಜಾಗದಲ್ಲಿ 1ಅನ್ನ ತಗೊಳ್ಳಿ, ಪ್ಲಸ್ n ಅನ್ನೋದು ಗೊತ್ತಿಲ್ಲ, -1, ಡಿ ಅಂತ ಅಂದ್ರೆ 4ಅನ್ನ ಅಪ್ಲೈ ಮಾಡಿ. ಈಗ ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಅಪ್ಲೈ ಮಾಡಿದ್ದೀನಿ. ಸೊ ಡಿ ಅಂತ ಅಂದ್ರೆ 3, ಸೊ 3ಅನ್ನ ತಗೊಳ್ಳಿ. ಸೊ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡಬಹುದು, ಈಗ ಈ ಬ್ರಾಕೆಟ್ ಅನ್ನ ನಾವು ಓಪನ್ ಮಾಡಬೇಕು. ಹೇಗೆ? ಸೊ 3 into n 3n minus 3 into 1 3. ಸೊ ಇದು ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸಿದ್ರೆ 1 plus 3n minus 3. ಸ್ಟೂಡೆಂಟ್ಸ್ ಈಗ ಇಲ್ಲಿ -3 ಇದೆ, ಇಲ್ಲಿ +1 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 3ಅಲ್ಲಿ 1 ಕಳೆದ್ರೆ 2. ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 3. ಅದರ ಪಕ್ಕ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಹಾಗಾಗಿ 3n minus 2 ಅಂತ ಬರ್ತದೆ ಉತ್ತರ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದಿದೆಯಾ? ಕರೆಕ್ಟ್. ಈಗ ನಿಮ್ಗೆ ಗೊತ್ತಿರುವಂತದ್ದು ಈಕ್ವಲ್ಸ್ ಇನ್ನ ಈ ಭಾಗಕ್ಕೆ ನಾವು ಇದನ್ನ ತಗೊಳ್ಳೋಣ. ಯಾವುದು? -2 ಅನ್ನ. ಆಗ ಅದೇನಾಗ್ತದೆ? +2 ಆಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ 148ಕ್ಕೆ 2ಅನ್ನ ಸೇರಿಸ್ತೀನಿ. ಆಗ ಅದು ಏನಾಗ್ತದೆ? 150 ಆಗುತ್ತೆ. ಸೊ 3n equals 150. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನ್ ಮಾಡ್ತೀವಿ, ಈ 150 ಡಿವೈಡೆಡ್ ಬೈ 3 ಅನ್ನ ಮಾಡ್ಕೊಂಡಾಗ 3 1 3 5 15. ಹಾಗಾಗಿ ಪಕ್ಕದಲ್ಲಿ 0 ಹಾಗೆ ತಗೊಂಡ್ರೆ ಸೊ 50 ಆಗುತ್ತೆ ಅದು. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎಷ್ಟನೇ ಸ್ಥಾನದಲ್ಲಿ ಆ ಮೊತ್ತವನ್ನ ನಾವು ಕಂಡುಹಿಡಿಬೇಕು ಅಂತ ಅಂದ್ರೆ ಒಟ್ಟಾರೆ ಮೊತ್ತ 50ನೇ ಸ್ಥಾನ. ಇದನ್ನೇ ನಾವು 50th ಟರ್ಮ್ ಅಂತ ಹೇಳ್ತೀವಿ. ಸೊ ಈ 50th ಟರ್ಮ್ ಅಂತ ಏನಿದೆ ಈಗ ನಮ್ಗೆ ಗೊತ್ತಾಯ್ತು. ಈಗ ನಾವು ಇದಕ್ಕೆ ಸಮ್ ಅನ್ನ ಕಂಡುಹಿಡಿಯೋದಕ್ಕೆ ಮತ್ತೆ ಇನ್ನೊಂದು ಈಕ್ವೇಶನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ಆ ಈಕ್ವೇಶನ್ ಏನಪ್ಪಾ ಅಂತ ಅಂದ್ರೆ ಸಮ್ ಆಫ್ nth ಟರ್ಮ್ ಈಕ್ವಲ್ಸ್ n/2 into 2 into a plus n minus 1 into t. ಈಗ n ಅನ್ನುವಂತಹ ಜಾಗದಲ್ಲಿ ಈಗ ಕಂಡಿಟ್ಕೊಂಡಿರುವಂತಹ 50 ಸಂಖ್ಯೆಯನ್ನ ಅಪ್ಲೈ ಮಾಡಿ. ಹಾಗಾಗಿ ನಿಮ್ಮ ಈಕ್ವೇಶನ್ ಅನ್ನುವಂಥದ್ದನ್ನ ಅಪ್ಲೈ ಮಾಡಿದಾಗ ನೋಡಿ, ಸೊ n divided by 2 ಅಂದ್ರೆ 50 divided by 2. ಸೊ 2 into a ಅಂದ್ರೆ 1, n ಅಂದ್ರೆ 50 minus 1, d ಅಂದ್ರೆ ಕಾಮನ್ ಡಿಫರೆನ್ಸ್ 3. ಈಗ ನಾನು ಒಂದು ಏನ್ ಮಾಡಬಹುದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅನ್ನೋದನ್ನ ನೀವು ಗಮನಿಸಿ. ಸೊ ಇಲ್ಲಿ ನಿಮ್ಗೆ ಡಿವೈಡ್ ಆಗುತ್ತಾ ನಂಬರು ಅನ್ನೋದನ್ನ ನೋಡಿ. ಆಗುತ್ತೆ. ಯಾಕಂತ ಅಂದ್ರೆ 2 1s, ಸೊ 2 2s 4. ಸೊ ಇನ್ನು 1 ಮಿಕ್ಕತ್ತೆ 10 ಆಗುತ್ತೆ. ಇಟ್ ಬಿಕಮ್ಸ್ 5. ಸೊ 25 ಆಯ್ತು. ಸೊ ಸ್ಟೂಡೆಂಟ್ಸ್ ಇನ್ನ ಗೊತ್ತಿರುವ ಹಾಗೆ ನಿಮ್ಗೆ ಇಲ್ಲಿ 50ಯಲ್ಲಿ 1 ಅನ್ನ ಮೈನಸ್ ಮಾಡಿದ್ರೆ 49. 49 into 3 ಅಂತ ನಾವು ಮಾಡ್ಕೋಬಹುದು. ಇನ್ನು 2 1s 2. ಹಾಗಾಗಿ ನೋಡಿ ನಾನು ಇಲ್ಲಿ ಪಕ್ಕದಲ್ಲೇ ತಗೊಂಡಿದ್ದೀನಿ. ಸೊ 25 ಹೇಗ್ ಬಂತು? ನಾನೀಗ ಡಿವೈಡ್ ಮಾಡಿರೋದಕ್ಕೆ 25 ಬಂತು. ಸೊ ಈಗ ಕೆಳಗಡೆ ಏನು ಇಲ್ಲ, ಇಟ್ಸ್ ನಥಿಂಗ್ ಬಟ್ 1 ಇದೆ. ಹಾಗಾಗಿ ನಾನು ಇಗ್ನೋರ್ ಮಾಡಿದ್ದೀನಿ. ಇನ್ನು 2 1s 2 ಪ್ಲಸ್ 50ಯಲ್ಲಿ 1 ಮೈನಸ್ ಮಾಡಿದ್ರೆ 49 into 3. ಸೊ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ ನೋಡಿ. ಈಗ ಈ 49 into 3 ಅನ್ನೋದನ್ನ ನೀವೇನ್ ಮಾಡ್ಕೋಬೇಕು? ಗುಣಿಸ್ಕೋಬೇಕಾಗ್ತದೆ. ಸೊ ಗುಣಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಆಗ ನಿಮ್ಗೆ 147 ಸಿಗುತ್ತೆ. ಈ 147ಗೆ 2 ಅನ್ನ ಆಡ್ ಮಾಡ್ಕೊಳ್ಳೋಣ, 149 ಆಗುತ್ತೆ. ಸೊ ನೆಕ್ಸ್ಟ್ 25 into 145 149 ಮಾಡಿ. ಆಗ 3725 ಅನ್ನುವಂಥದ್ದು. ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ಒಟ್ಟು ಮೊತ್ತ ಸಮ್ ಅನ್ನುವಂಥದ್ದು ಎಷ್ಟು ಬಂತು? 3725. ಕೊನೆಗೆ ನೀವು ಈ ಸೆಂಟೆನ್ಸ್ ಅನ್ನ ಬರೆಯೋದನ್ನ ಮರಿಬೇಡಿ. ದ ಸಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 3725. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನ ನಾವು ನೋಡೋಣ. ಬಹಳ ಸರಳ ಅನ್ಸುತ್ತೆ ಈ ಲೆಕ್ಕ ನೋಡೋದಕ್ಕೆ, ಬಟ್ ಆದ್ರೆ ಇದರದೇ ಆದಂತ ಒಂದು ಮೆಥಡ್ ಇದೆ. ಫೈಂಡ್ ದ ಸಮ್ ಟು ದ n ನಂಬರ್ಸ್. ನೋಡಿ ಇಲ್ಲಿ n ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ಟರ್ಮಿನ ಸಮ್ ಅನ್ನ ನಾವು ತಗೋಬೇಕು, ಎಲ್ಲಿವರೆಗೂ ತಗೋಬೇಕು ಅಂತ ಹೇಳ್ತಿಲ್ಲ. ಬಟ್ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಬಹಳ ಸಂಖ್ಯೆಯನ್ನ 3 ಟರ್ಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಟರ್ಮ್ 1 ಆಗಿರುತ್ತೆ, ಬಟ್ ಡಿಫರೆನ್ಸ್ ಕೂಡ 1 ಇದೆ. ಯಾಕಂದ್ರೆ 2ರಲ್ಲಿ 1 ಕಳೆದ್ರೆ 1. ಸೊ ಯಾವಾಗ ಡಿಫರೆನ್ಸ್ ಒಂದೇ ಆಗಿದ್ದು ಫಸ್ಟ್ ಟರ್ಮ್ ಒಂದೇ ಆಗಿದ್ದಾಗ
ನಿಮ್ಗೆ ಗೊತ್ತಿರುವ ಹಾಗೆ ಈಕ್ವೇಶನ್ ಹೇಗಿರುತ್ತೋ ಹಾಗೆ ಇರುತ್ತೆ. ಅದು ಏನು ಅನ್ನೋದನ್ನ ನಿಮ್ಗೆ ನೀವು ಗಮನಿಸಿ ಇಲ್ಲಿ. ಸೊ ಇಲ್ಲಿ ನೋಡಿ ಎ ಅಂದ್ರೆ 1, ಸೊ ಡಿ ಅಂದ್ರೂ ಕೂಡ 1. ಸೊ ನಾನು ಇಲ್ಲಿ ಯಾಕೆ ಇಲ್ಲಿ 2 - 1 3 - 2 ಅಂತ ತಗೊಂಡಿದ್ದೀನಿ ಅಂದ್ರೆ ನಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ 1 ಅನ್ನುವಂಥದ್ದೇ ಡಿಫ್ರೆನ್ಸ್ ಅನ್ನುವಂಥದ್ದು. ಇನ್ನು ನಾನು ಈಕ್ವೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಎನ್ ಅನ್ನುವಂಥದ್ದು ಕೊಟ್ಟಿಲ್ಲ, ಆ n/2 ಅಂತಾನೆ ನಾನು ತಗೊಳ್ತೀನಿ. ಬಟ್ ಸರ್ ಇಲ್ಲಿ ನಾವು nth ಟರ್ಮ್ ಕಂಡಿಡ್ಕೋಬಹುದಾಗಿತ್ತು ಅಲ್ವಾ ಅಂತ ಅಂದ್ರೆ ನಮಗೆ ಆ nth ಟರ್ಮ್ ಅಲ್ಲಿ ಯಾವ ನಂಬರ್ ಇದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಆ ಸ್ಥಾನದಲ್ಲಿರುವ ನಂಬರ್ ಅನ್ನ ಕೊಟ್ಟಿದ್ರು, ಹಾಗಾಗಿ nth ಟರ್ಮ್ ಅನ್ನೋದು ಯಾವುದು ಅಂತ ಕಂಡಿಡ್ಕೊಂಡ್ವಿ. ಇಲ್ಲಿ ಏನು ಕೊಟ್ಟಿಲ್ಲ, ಇಷ್ಟೇ ಮಾಹಿತಿ ಇರೋದು, ಒಂದು ಎ ಇನ್ನೊಂದು ಟಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಎನ್ ಅಂತ ಏನಿದೆ ಪೊಸಿಷನ್ ಅಂದ್ರೆ nth ಟರ್ಮ್ ಅಲ್ಲಿ ನಾವು ಹಾಗೆ ತಗೋಬೇಕಾಗ್ತದೆ. ಇನ್ನು 2 ಇಂಟು ಎ ಅಂದ್ರೆ 1. ಸೊ ಇಲ್ಲೂ ಕೂಡ 1. ನೋಡಿ ನೀವು ಅಪ್ಲೈ ಮಾಡಿದಾಗ ಎಲ್ಲಾ ಜಾಗದಲ್ಲೂ ಕೂಡ 1 1 ಅನ್ನುವಂಥದ್ದು ಬಂತು. ಇನ್ನು 2 ಇಂಟು 1 2. ಸೊ ಎನ್ ಇಂಟು 1 ಎನ್ಎ ಅಥವಾ 1n ಮೈನಸ್ 1 ಇಂಟು 1 1. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೀವು ಗಮನಿಸಿ. ನೆಕ್ಸ್ಟ್ ನಾನು ಈಗ ತಾನೇ ಹೇಳಿದೆ 2 ಇಂಟು 1 2, n ಇಂಟು 1 n ಮೈನಸ್ 1 ಇಂಟು 1 1. ಈಗ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ 2 ಇದೆ, ಇಲ್ಲಿ -1 ಇದೆ. ಸೊ ಎರಡರಲ್ಲಿ ಒಂದನ್ನ ಕಳೆದ್ರೆ ಏನು, ಒಂದೇ. ಹಾಗಾಗಿ ಸ್ಟೂಡೆಂಟ್ಸ್ ಇಲ್ಲಿ ನೀವು ಗಮನಿಸಿ ಪ್ಲಸ್ ಹೆಂಗ್ ಬಂತು ನೋಡಿ. ಇಲ್ಲಿ ಯಾವ ಚಿಹ್ನೆ ಇದೆ 2 ಪಕ್ಕ ಏನೂ ಇಲ್ಲ ಅಂದ್ರೆ ಪ್ಲಸ್, ಇಲ್ಲೇನಿದೆ -1. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಎರಡರಲ್ಲಿ ಒಂದು ಕಳೆದ್ರೆ ಒಂದು. ದೊಡ್ಡ ಸಂಖ್ಯೆ ಪಕ್ಕ ಯಾವ ಚಿಹ್ನೆ ಇದೆ, ಪ್ಲಸ್, ಹಾಗಾಗಿ +1. ಇನ್ನು n ಹಾಗೆ ತಗೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಎರಡನ್ನ ನಾವು ಯಾವುದ್ರ ಜೊತೆನೂ ಡಿವೈಡ್ ಮಾಡೋದಕ್ಕೆ ಆಗುತ್ತಾ ಅಂತ ಅಂದ್ರೆ ಎಲ್ಲಿ ನಂಬರ್ಸ್ ಇಲ್ಲ. ಸೊ ಇಟ್ಸ್ ದಟ್ ಈಸ್ ದ ರೀಸನ್ ಐ ಟೇಕನ್ ಆಸ್ ಎ n ಇಂಟು n + 1 ಡಿವೈಡೆಡ್ ಬೈ 2. ಸೊ ಒಂದು ವೇಳೆ ಈ ನಂಬರ್ ಮೇಲೆ ನಾವು ಭಾಗಿಸಬಹುದು ಅಂತಂದ್ರೆ ಭಾಗಿಸ್ತೀವಿ, ಇಲ್ಲ ಈ ನಂಬರ್ ಇಂದ ಭಾಗಿಸೋದಕ್ಕೆ ಸಾಧ್ಯನಾ ಅಂತಂದ್ರೆ ಭಾಗಿಸಬಹುದಾಗಿತ್ತು. ಬಟ್ ವಿ ಡೋಂಟ್ ಹ್ಯಾವ್ ಎನಿ ನಂಬರ್ಸ್, ದಟ್ ಈಸ್ ದ ರೀಸನ್ n ಇಂಟು n + 1 ಅಂತಾನೆ ತಗೊಳ್ಳಿ. ಹಾಗಾದ್ರೆ ಈ ಕ್ವಶನ್ನಿನ ಉತ್ತರ ಏನು, ಸಮ್ ಆಫ್ n ಅಂತ ಅಂದ್ರೆ ಏನು ಅಂತ ಅಂದ್ರೆ ದಿಸ್ ಈಸ್ ಓನ್ಲಿ ಅಲ್ಟಿಮೇಟ್ ಆನ್ಸರ್. ಯಾಕಂತ ಅಂದ್ರೆ ನಾವು ಸಮ್ ಅನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ ಒಂದು ನಮ್ಗೆ nth ಟರ್ಮ್ ಬೇಕೇ ಬೇಕು. nth ಟರ್ಮ್ ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ಓಕೆ, ಆ ಫೈನಲ್ ಏನಿದೆ ಆ nth ಟರ್ಮ್ ನ ಪೊಸಿಷನ್ ಅಲ್ಲಿರೋ ನಂಬರ್ ಆದ್ರೂ ಬೇಕು, ಅದು ಇಲ್ಲ. ಹಾಗಾಗಿ ನಮ್ಗೆ ವಾಟ್ ಈಸ್ ದ ಆನ್ಸರ್ ಅಂತ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಸಮ್ ಆಫ್ n ಈಕ್ವಲ್ಸ್ n ಇಂಟು n + 1 ಡಿವೈಡೆಡ್ ಬೈ 2. ಸೊ ಸ್ಟೂಡೆಂಟ್ಸ್ ಇನ್ನ ಒಂದು ಲೆಕ್ಕವನ್ನ ನೋಡೋಣ, ದಟ್ ಈಸ್ ಕ್ವಶನ್ ನಂಬರ್ 5. The sum of 25 terms of an arithmetic progression is 412. ಇಲ್ಲಿ ನೀವು ಗಮನಿಸ್ತಿದ್ದೀರಾ ಅಂತ ಅಂದ್ರೆ ಆ ಟರ್ಮ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಟರ್ಮ್ಸ್ ಇದೆ, 25 ಟರ್ಮ್ ಅಂದ್ರೆ 25 ಪೊಸಿಷನ್, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ 25 ಪೊಸಿಷನ್ ವರೆಗೂ ತಗೋಬೇಕು. ಆ 25 ಪೊಸಿಷನ್ ಅನ್ನುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅದರ ಸಮ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಮೊತ್ತ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು, 412. ಇದೇನ್ ಸರ್ ಎಲ್ಲಾ ಲೆಕ್ಕದಲ್ಲೂ ನಾವು ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಬಟ್ ಇದೇ ಲೆಕ್ಕದಲ್ಲಿ ಅವರೇ ಸಮ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ ಸ್ಟೂಡೆಂಟ್ಸ್ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ವಿ ಕಾಲ್ ಮಿಸ್ಸಿಂಗ್ ಇನ್ಫಾರ್ಮೇಶನ್. ಆ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅಂಡ್ ದ ಫಸ್ಟ್ ಟರ್ಮ್ ಈಸ್ 7. ನೋಡಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಆ ಸಮ್ ಕೊಟ್ಟಿದ್ದಾರೆ, ಎಷ್ಟು ಟರ್ಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕಾಮನ್ ಡಿಫರೆನ್ಸ್. ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಕೇಳಿದ್ದಾರೆ, ಡಿ ಅನ್ನ ಕಂಡುಹಿಡಿಯಿರಿ, ಕಾಮನ್ ಡಿಫರೆನ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಅನ್ನ ಹೇಗೆ ಕಂಡುಹಿಡಿಯೋದು, ನೋಡಿ ಮಾಹಿತಿಯನ್ನು ಏನೇನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಗಿವನ್ ಸಮ್ ಆಫ್ 25 ಟರ್ಮ್ ಇಸ್ 412. ಒಟ್ಟು ಅದರ ಸಂಖ್ಯೆ ಎಷ್ಟು, 412. ಇನ್ನ ನಿಮ್ಗೆ ಗೊತ್ತಿರುವ ಹಾಗೆ ಆ 412 ಅನ್ನುವಂಥದ್ದನ್ನ ನಾವು S25 ಅಂತ ಕರಿತೀವಿ. ಅಂದ್ರೆ ಸಮ್ ಆಫ್ 25th ಪೊಸಿಷನ್ ಇಸ್ 412. ಸೊ ಇನ್ನ nth ಟರ್ಮ್ ಅಂದ್ರೆ 25, ಎ ಅಂದ್ರೆ 7, ಡಿ ಅಂದ್ರೆ ಗೊತ್ತಿಲ್ಲ. ಈಗ ಸ್ಟೂಡೆಂಟ್ಸ್ ಸಮ್ ಅನ್ನ ಕಂಡುಹಿಡಿಯೋದಕ್ಕೆ ನೀವು ಏನ್ ಸೂತ್ರ ಅಪ್ಲೈ ಮಾಡ್ತಿದ್ರಿ ಅದೇ ಈಕ್ವೇಶನ್ ನ ಅಪ್ಲೈ ಮಾಡಿ.
ಈಗ SN ಅಂತ ಅಂದ್ರೆ ತಗೊಳ್ಳಿ, ಯಾಕಂದ್ರೆ ನಮ್ಗೆ ಗೊತ್ತಿದೆ ದಟ್ ಈಸ್ S25 ಅಂತ ಅಂದ್ರೆ 412. ಹಾಗಾಗಿ ನಾನು 412 ಅನ್ನ ತಗೊಂಡಿದ್ದೀನಿ. ಇನ್ನ n/2 ಅಂತ ಅಂದ್ರೆ ಏನು? n ಅಂತ ಅಂದ್ರೆ 25th ಟರ್ಮ್, ಹಾಗಾಗಿ 25/2. ಇನ್ನ 2 into a ಅಂತ ಅಂದ್ರೆ ಫಸ್ಟ್ ಟರ್ಮ್, ಆಲ್ರೆಡಿ ಗೊತ್ತಿದೆ 7. ಇನ್ನ n ಅಂತ ಅಂದ್ರೆ ಮತ್ತೆ 25 minus 1 into d ಅಂತ ಅಂದ್ರೆ ಗೊತ್ತಿಲ್ಲ, ನಾವು ಇದನ್ನೇ ಕಂಡುಹಿಡಿಬೇಕಾಗಿರೋದು. ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ತೀವಿ ನೋಡಿ. ಈಗ ಈ ಬ್ರಾಕೆಟ್ ಅಲ್ಲಿ ಇರುವಂತಹ ಕೆಲವು ಮಲ್ಟಿಪ್ಲಿಕೇಶನ್ ಮತ್ತೆ ಸಬ್ಟ್ರಾಕ್ಷನ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. 25ರಲ್ಲಿ 1 ಕಳೆದ್ರೆ 4, 7 2 14. ಸೊ ಇನ್ನು ಉಳಿದಿರುವಂತಹ ಸಂಖ್ಯೆ ಮೇಲ್ ಸ್ಟೆಪ್ ಅಲ್ಲಿ ಏನ್ ಬರ್ತಿದೆ ಅದನ್ನೇ ತಗೊಂಡಿದ್ದೀನಿ. ಈಗ ಡಿವೈಡೆಡ್ ಬೈ 2 ಅಂತ ಇದೆ. ಈ ಡಿವೈಡೆಡ್ ಬೈ 2 ನ ನಾವು ಇಲ್ಲಿ ಕ್ಯಾನ್ಸಲ್ ಮಾಡಕ್ಕಾಗುತ್ತಾ, ಡಿವೈಡ್ ಮಾಡಕ್ಕಾಗುತ್ತಾ ನೋಡಿ? ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತಾ? ಸೊ ಇಲ್ಲ, ಡೆಸಿಮಲ್ ಬರ್ತದೆ. ಸೊ ಆದ್ರೆ ಇಲ್ಲಿ ಇರುವಂತಹ ಸಂಖ್ಯೆಗಳ ಜೊತೆಗೆ ಇದು ಡಿವೈಡ್ ಆಗುತ್ತಾ ಅಂತ ನೋಡಿದಾಗ ಸ್ಟೂಡೆಂಟ್ಸ್, ಎಸ್ ಇಸ್ ಡಿವೈಡೆಡ್. ದಟ್ ಈಸ್ ದ ರೀಸನ್ 2 1s 2 7s. ಮತ್ತೆ ಈ ಸಂಖ್ಯೆನೂ ಕೂಡ ನಾವು ತಗೋಬೇಕು, ಯಾಕಂದ್ರೆ ಬ್ರಾಕೆಟ್ ಅಲ್ಲಿ ಇರೋದ್ರಿಂದ. ಸೊ ಐ ವಿಲ್ ಟೇಕ್ ದಿಸ್ ಇಸ್ ದ 12s ಅಲ್ವಾ, 2 12 24. ಸೊ ಸ್ಟೂಡೆಂಟ್ಸ್, ಈಗ ಆ ನಂಬರ್ ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. 14 ಇದ್ದಿದ್ದು 7 ಆಯ್ತು, 24 ಇದ್ದಿದ್ದು 12 ಆಯ್ತು. 2 ಅನ್ನುವಂಥದ್ದು ಕ್ಯಾನ್ಸಲ್ ಆಗಿ ಅಲ್ಲಿ 1 ಬಂದಿದೆ, ಹಾಗಾಗಿ 25 ಮಾತ್ರ ತಗೊಂಡಿದ್ದೀನಿ. ಇನ್ನು 412 ಆಸ್ ಯೂಶುವಲ್. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಸೊ ಸ್ಟೂಡೆಂಟ್ಸ್, ಈಗ ಕಳೆದ ಸ್ಟೆಪ್ ಅಲ್ಲಿ ಏನು ನಂಬರ್ ಇತ್ತು ಅದನ್ನ ಹಾಗೆ ತಗೊಳ್ತಾ ಇದ್ದೀನಿ, ಯಾಕಂದ್ರೆ ನೀವು ನೆನಪಿರ್ಲಿ ಅನ್ನೋ ಕಾರಣಕ್ಕೋಸ್ಕರ. ಈಗ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ 25 ಆದ್ಮೇಲೆ 7 plus 12d ನಡುವೆ ಬ್ರಾಕೆಟ್ ಇದೆ. ಇಟ್ಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅಂತ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 25 into 7 ಅಂದ್ರೆ 175 ಪ್ಲಸ್ 12 into 25 ಅಂತ ಅಂದ್ರೆ 300d. ಸೊ 412 equals 175 plus 300d ಅಂತ ಸಿಗ್ತದೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ ನೀವು ಈ ಈಕ್ವೇಶನ್ ನ ಎಡಭಾಗ ಮತ್ತು ಈಕ್ವೇಶನ್ ನ ಬಲಭಾಗ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಈಕ್ವೇಶನ್ ನ ಈ ಎಡಭಾಗ ಅಂತ ನಾವು ನೋಡಿದಂತಹ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್, ಈಗ ನಮ್ಗೆ ಉಳಿದಿರುವಂತದ್ದು ಏನಪ್ಪಾ ಅಂತ ಅಂದ್ರೆ 412 ಅನ್ನುವಂಥದ್ದನ್ನ ಈ 175ನ ಈ ಭಾಗಕ್ಕೆ ತಂದಾಗ ಮೈನಸ್ ಆಗ್ತದೆ. ಸೊ 412ರಲ್ಲಿ ಮೈನಸ್ 175 ಮಾಡಿ, ಇನ್ನ 300d ಅನ್ನುವಂಥದ್ದು ಹಾಗೆ ಇರಲಿ. ಸೊ ಇದನ್ನ ಇನ್ನೊಂದ್ ತರ ಬರ್ಕೊಳ್ಬಹುದು, 300d equals 412 minus 175. ಸೊ 412ರಲ್ಲಿ 175 ಕಳೆದ್ರೆ 237. ಸೊ d equals 237 divided by 300. ಸೊ ಸ್ಟೂಡೆಂಟ್ಸ್, 237 divided by 300 ಅಂತ ಅಂದಾಗ ಸೊ 79 divided by 100. ಸೊ ಇದಾಗಿತ್ತು ಸ್ಟೂಡೆಂಟ್ಸ್ ಒಟ್ಟಾರೆಯಾಗಿ ಸಮ್ ಆಫ್ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್. ಐ ಹೋಪ್ ಎವ್ರಿಒನ್ ಅಂಡರ್ಸ್ಟ್ಯಾಂಡ್ ಬೈ ಮೈ ಎಕ್ಸ್ಪ್ಲನೇಷನ್. ವಿದ್ಯಾರ್ಥಿಗಳೇ, ನಿಮ್ಗೆಲ್ರಿಗೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ. ವಂದನೆಗಳು.